ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ಬ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಿರೋದು ಕಂಪನಿಯಿಂದ. ಗಂಟೆ ಕರೆಕ್ಟಾಗಿ 12:30 ಗಂಟೆ ಆಯಿತು. ಇನ್ನೂ ಕೂಡ ನಮ್ಮ ಹೊಸ ಗಾಡಿಯಲ್ಲಿ ಕುತ್ಕೊಂಡಿದ್ದೇನೆ. ವಿಷಯ ಏನಂತ ಹೇಳಿದರೆ, ಗಾಡಿಯೆಲ್ಲ ಲೋಡ್ ಆಗಿದೆ. ಬಟ್ ಒಂದು 50 kg ಅಕ್ಕಿ ರವೆ ಆಗಲಿಕ್ಕಿತ್ತು, ಅದಕ್ಕೋಸ್ಕರ ವೆಯ್ಟಿಂಗ್. ಅಕ್ಕಿ ರವೆ ಮಾಡ್ತಾ ಇದ್ದಾರೆ, ಅದು ನಮ್ಮ ಕಂಪನಿಯಲ್ಲಿ ರೆಡಿ ಮಾಡೋದ್ರಿಂದ ಮಿಷನಲ್ಲಿ ಹಾಕಿ ಮಾಡ್ತಾ ಇದ್ದಾರೆ. 25 kg ಆಯಿತು, ಇನ್ನು 15 kgಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇರೋದು. ಲೋಡೆಲ್ಲ ಕಂಪ್ಲೀಟ್ ಆಗಿದೆ, 2 ಗೋಡಿಗೋಸ್ಕರ ವೆಯ್ಟಿಂಗ್ ಅಷ್ಟೇ. ಬಿಲ್ ಎಲ್ಲ ತಂದಿದ್ದೇನೆ, ಬಿಲ್ ಮತ್ತು ಲೆಕ್ಕದ ಪುಸ್ತಕ ಮತ್ತು ಎಂಥದಪ್ಪ ಬ್ಯಾಗ್ ಎಲ್ಲ ತಂದಾಯಿತು. ಬಿಲ್ಲು ಕೂಡ ಇಲ್ಲಿ ಉಂಟು. ಇದನ್ನೆಲ್ಲ ತಗೊಂಡು ಈಗ ಅದನ್ನೊಂದು ಹಾಕಿದ ಮೇಲೆ ಇಲ್ಲಿಂದ ಸೀದಾ ಹೊರಡುವುದಿಲ್ಲ ಲೈನಿಗೆ. ಇವತ್ತು ವಸಂತ ಅಣ್ಣ ಕೂಡ ನಮ್ಮ ಜೊತೆ ಲೈನಿಗೆ ಬರ್ತಾ ಇದ್ದಾರೆ. ಅವರಿಗೆ ಬೆಳಿಗ್ಗೆ ಹೋಗಿ, ನಾನು ಬೆಳಿಗ್ಗೆ ಬಂದು ಇದೇ ಕೆಲಸ, ಬೆಳಿಗ್ಗೆ ಬಂದು ಎಣ್ಣೆ ತರಲಿಕ್ಕೆ, ಸ್ವಲ್ಪ ಎಣ್ಣೆಲ್ಲ ಮಾಡಲಿಕ್ಕಿತ್ತು, ಅದಕ್ಕೋಸ್ಕರ. ಹಾಗೆ ವಸಂತನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರಿಗೆ ಇಂಜೆಕ್ಷನ್ ಕೊಡಿಸಿ. ಈಗ ನಾಯಿಗೆ ಹಚ್ಚಿದರೆ ವಾರಕ್ಕೆ 3 ಸತಿ ಅಂತ ಇಂಜೆಕ್ಷನ್ ಕೊಡಬೇಕಂತೆ, ಎಂತ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಇಂಜೆಕ್ಷನ್ ಎಲ್ಲ ಕೊಟ್ಟು ಬಂದೆ ವಸಂತಣ್ಣನಿಗೆ. ಈಗ ವಸಂತಣ್ಣ ಕೂಡ ಬರ್ತಾರೆ, ಇಲ್ಲಿದ್ದಾರೆ ನೋಡಿ. ಎಂತ ವಸಂತಣ್ಣ, ತುಂಬ ದಿನ ಆಯಿತು, ನೀವು ಇಲ್ಲಿ ನೋಡಿ. ಎಂತ ಮುಖದಲ್ಲಿ ಉಂಟು ನಿಮ್ಮದು? ವಸಂತಣ್ಣ ಚೆಂದಾಗಿ ಬರ್ತಾರೆ ಅಂತ ನೋಡುವ, ಚೆಂದಾಗಿ ಬರ್ತಾರೆ. ಸರಿ. ವಸಂತಣ್ಣ ಕೂಡ ನಮ್ಮ ಜೊತೆ ಲೈನಿಗೆ ಬರ್ತಾ ಇದ್ದಾರೆ. ಅದನ್ನು 2 ಗೋಣಿಯನ್ನು ಹಾಕೊಂಡು ಇಲ್ಲಿಂದ ಸೀದಾ ಲೈನಿಗೆ ಬಿಡುದೆ. ನೋಡುವ, ಇವತ್ತಿನ ವಿಡಿಯೋ ಫನ್ನಾಗಿ ಇರಬಹುದು. ವಸಂತಣ್ಣ ಇದ್ದಾರೆ, ಅದಕ್ಕೋಸ್ಕರ ಬನ್ನಿ. ಇಲ್ಲಿಂದ ಲೋಡ್ ಆದಮೇಲೆ ಇಲ್ಲಿಂದ ಸೀದಾ ಹೊರಡುವ. ಈ ಸ್ಟೇರಿಂಗ್ ಕವರ್ ತಂದು ಒಂದು ಕರೆಕ್ಟಾಗಿ ಒಂದು ತಿಂಗಳಾಗಲಿಲ್ಲ, 2 ವಾರ ಕೂಡ ಆಗಲಿಲ್ಲ. ಯಾವ ಥರ ಇದು ಮಾಡಿ ಇಟ್ಟಿದ್ದಾರೆ ನೋಡಿ. ನಾನೊಂದು ಪ್ರೀತಿಯಿಂದ ತಗೊಂಡದ್ದು ಮಾರೆ, ಎಲ್ಲ ಹೋಗಿದೆ. ಇಲ್ಲಿ ಗಾಡಿಗ ಸ್ವಲ್ಪ ಹೊಡ್ಕೊಂಡು ಸ್ವಲ್ಪ ವಾರ್ಮಪ್ಪಲ್ಲಿ ಇಡುವ. ಯಾಕಂತೇಳಿದರೆ ಒಂದು ಗಾಡಿ ಯಾವತ್ತೂ ಕೂಡ ಸ್ಟಾರ್ಟ್ ಮಾಡಿ ಫಸ್ಟಿಗೆ ಬಂದು ಒಂದು 5 ನಿಮಿಷ ಆದರೂ ಇಡಬೇಕು. ನಮಸ್ಕಾರ ರೀ ಅಪ್ಪ. ನಮಸ್ಕಾರ. ಎಲ್ಲಿದ್ರಿ ಇವತ್ತು ಇಷ್ಟು ದಿವಸ? ಒಂದು 2 ದಿವಸ ಮನೆಯಲ್ಲಿ. ಎಂತಾಯ್ತು ಮನೆಯಲ್ಲಿ? ಎಂತ ವಿಷಯ? ಮನೆಯಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು. ಮತ್ತೆ ಅದು ಕೂಡ ಹೇಳಿದ್ದೇನೆ, ನಾಯಿಗೆ ಹಚ್ಚಿದ್ದು. ಹೇಳಿ, ಅವ್ರ ಹತ್ರ ಹೇಳಿ. ಒಂದೊಂದು ನಾಯಿ ಕೂಡ ಹಚ್ಚಿತ್ತಲ್ಲ, ಮನೆದ್ದೆ. ಮನೆ ನಾಯಿ ಎಂತಾಗಿದೆ? ಒಂದೆರಡಲ್ಲ ಹಚ್ಚಿಬಿದ್ದೀಯಾ? ಈಗ ತೊಂದರೆ ಇಲ್ಲಲ್ಲ? ಈಗ ಬೆಳಿಗ್ಗೆ ಇಂಜೆಕ್ಷನ್ ಎಲ್ಲ ಕೊಟ್ಟು ಬಂದ್ರಲ್ಲ ಮತ್ತೆ? ಮತ್ತೆ ಇವತ್ತು ಹೌದು, ಒಟ್ಟಿಗೆ ಬಂದದ್ದು. ಇವತ್ತು ನಿಮ್ಮನ್ನು ಎಷ್ಟೋ ದಿನದಿಂದ ಕೇಳ್ತಾ ಇದ್ದಾರೆ ಅವರು, ಅದಕ್ಕೋಸ್ಕರ ಇವತ್ತು ಫುಲ್ ಅವರಿಗೆ ಕಾಮಿಡಿ ಮಾಡ್ತಾ ಇರ್ಬೇಕು ನೀವು. ಇಲ್ಲದ್ರೆ ಅವರು ಬಂದು ಹೊಡಿತಾರೆ ನಿಮಗೆ. ಸರಿ, ಇಲ್ಲಿಂದ ಹೊರಡುವ, ಯಾಕೆಂದ್ರೆ ಲೇಟ್ ಆಗ್ತದೆ. ಗಂಟೆ 1 ಗಂಟೆ ಆಯಿತು, ಇಲ್ಲಿಂದ ಹೊರಡುವ. ಬನ್ನಿ. ಕಂಪನಿ ಬಿಟ್ಟು ಹೈವೇಗೆ ಬರುವಾಗ ಕರೆಕ್ಟಾಗಿ 12:45 ಆಯಿತು. ಈಗ ನಮಗೆ ಹೋಗಬೇಕಾದ ದಾರಿ ಚಾರ್ಮಾಡಿ ಕಡೆಗೆ, ಆದರೆ ನಮಗೆ ಈಗ ಸುತ್ತಾಡಬೇಕಷ್ಟೇ. ಯಾಕಂತೇಳಿದರೆ ಸ್ವಲ್ಪ ಒಂದು ಎಣ್ಣೆ ಬಾಕ್ಸ್ ತಗೊಳ್ಳಿಕ್ಕಿತ್ತು, ಅದಕ್ಕೋಸ್ಕರ. ಎಷ್ಟೊತ್ತಾಗ್ತದೆ ಅಂತ ಗೊತ್ತಿಲ್ಲ. ಇನ್ನೂ ಕೂಡ ಉಜಿರೆ ರೀಚ್ ಆಗಲಿಲ್ಲ. ಉಜಿರೆ ಇಲ್ಲಿಂದ ಅಲ್ಲಿ ಕಾಣ್ತಾವ್ ನೋಡಿ, ಆ ಮೂಲೆ ಎಲ್ಲಿ ಕಾಣ್ತದೆ ನಿಮಗೆ ವಿಡಿಯೋದು, ಅಲ್ಲಿ ಉಜಿರೆ ಸಿಟಿ ಇರೋದು. ವಸಂತಣ್ಣ, ಎಂತ ಹೇಳ್ತೀರಾ ಇದಕ್ಕೆಲ್ಲ? ಎಂತ ವಸಂತಣ್ಣ, ಲೇಟ್ ಆಯ್ತಲ್ಲ? ನಿಮ್ಮನ್ನು ತುಂಬ ಜನ ಮಿಸ್ ಮಾಡಿಕೊಂಡ್ರು ಮಾರೆ. ಎಷ್ಟು ಯಾವಾಗ ನೋಡಿದ್ರು ವಸಂತಣ್ಣ ಅಲ್ಲ, ನಿಮಗೆ ಹೀಗೆ. ಹೌದು, ವಾರಕ್ಕೆ 2 ದಿವಸ ಆಯಿತು. ಈಗ 3 ಆಗ್ತದೆ. ಹೌದು, ಗುರುವಾರ ಒಂದು, ಶನಿವಾರ. ಈಗ ಇಲ್ಲಿಂದ ನಮಗೆ ಹೋಗಬೇಕಾದ ಸ್ಟ್ರೈಟ್ ರೋಡು, ಬಟ್ ನಾವೀಗ ರೈಟ್ ತಗೊಂಡು ಹೋಗಿ ಅಲ್ಲಿಂದ ಹೋಗಿ ಮತ್ತೆ ಅಲ್ಲಿಂದ ಐಟಮ್ ತಗೊಂಡು ಬಂದು ಮತ್ತೆ ಅಲ್ಲಿಂದ ಬಂದು ಈಗ ಹೋಗಬೇಕು. ಇಲ್ಲಿ ಒಂದು ಮಹಾವೀರ ಸೂಪರ್ ಮಾರ್ಕೆಟ್ ಅಂತ ಕಾಣ್ತುಂಟಲ್ಲ, ಅಲ್ಲಿಗೆ ಐಟಮ್ ಹಾಕ್ಲಿಕ್ಕಿತ್ತು. ಅದಕ್ಕೋಸ್ಕರ ನಮ್ಮ ಗಾಡಿಯನ್ನು ಎಲ್ಲಿಟ್ಟಿದ್ದೇವೆ ಅಂತ ಹೇಳಿದರೆ ನೋಡಿ, ನಡೂ ದಾರಿಯಲ್ಲಿ ಇಟ್ಟಿದ್ದೇವೆ. ಧರ್ಮಸ್ಥಳದ ರೋಡ್ ಇದು. ಈಗ ಯಾರಾದರೂ ನೋಡಿದರೆ ಈಗ ಇಡೀ ಬಂದ್ ಮಾಡಿ ಹಾಕ್ತಾರೆ, ಬೊಬ್ಬೆ ಹೊಡಿತಾರೆ. ಈಗ ಬ್ಲಾಕ್ ಆಗ್ತದೆ. ಎಂತ ವಸಂತಣ್ಣ? ತೆಗೆದುಕೊಂಡು ಹೋದಂತೆ, ಅವರಿದ್ದಾರೆ ನೋಡ್ಕೊಳ್ಳಿ ಅಂತ. ಹೌದಾ? ಯಾರು ಹೇಳಿ? ಯಾರು ಬೇಕಾದ್ರೆ ನೋಡಲಿ. ಅದೇ ನೋಡಿ, ಈ ಥರ ಎಲ್ಲ ಆದರೆ ಈಗ ನೋಡಿ ಇಲ್ಲಿ ನಾವೀಗ ಗಾಡಿ ಇಟ್ಟು ಹೋದದ್ದು, ಅಲ್ಲಿ ಜಾಗ ಇಲ್ಲ. ಇವರಿಗೆ ಹೇಳಿದರೆ ಅರ್ಥ ಆಗೋದಿಲ್ಲ. ಈಗ ನೋಡಿ, ಫೈನ್ ಬೀಳ್ತದೆ, ಧರ್ಮಕ್ಕೆ ಫೈನ್ ಬೀಳ್ತದೆ. ನಮ್ಮಿಂದ ಹೇಳಿ ಅಲ್ಲ, ನಾವೆಂತ ಮಾಡಬೇಕು? ನಮಗೆ ಎಂತ ಮಾಡಲಿಕ್ಕೆ ವಿಧಿ ಇಲ್ಲ ಇಲ್ಲಿ.
ಇಲ್ಲಿ ನೋಡಿ ಯಾವ ಥರ ಗಾಡಿ ನಿಂತಿದೆ ಅಂತ ಹೇಳಿ. ಎಲ್ಲ ರೋಡಲ್ಲಿ ನಿಲ್ಲುದು ಗಾಡಿ ಎಲ್ಲ, ಅಲ್ಲಿ ನಿಲ್ಲಿಸಲಿಕ್ಕೆ ಸಹ ಜಾಗ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ನಿಲ್ಲಿಸಿದ್ದು. ನಮಗೆ ಮತ್ತೆ ಎಂತ ವಿಧಿ ಇಲ್ಲ ನಮಗೆ ಅಲ್ಲ ವಸಂತ. ಹಾಂ, ನಾವೆಂತ ಮಾಡ್ಲಿಕ್ಕೆ ಆಗ್ತದೆ? ಅಲ್ಲಿ ಅವರು ಅಷ್ಟು ಬೇಗ ಬಿಡ್ತಾರೆ, ಅದು ಸಹ ಬಿಡುದಿಲ್ಲ. ಹಾಂ, ಈಗ ಮತ್ತೆ ಇಲ್ಲಿಂದ ಐಟಮ್ ತಗೊಳ್ಳಿಕ್ಕೆ ಉಂಟು, ಅವರದ್ದೇ ಬ್ರ್ಯಾಂಚ್. ಇದೇ ಉಪದ್ರ ಆಗೋದು. ಲೈನಿಗೆ ಹೋಗುವಾಗ ಒಂದು ನೆಮ್ಮದಿ ಇರಬೇಕು. ಎಂತಂತ ಹೇಳಿದರೆ ಅಲ್ಲಿಂದ ಕಂಪನಿಯಿಂದನೇ ಎಲ್ಲ ಲೋಡ್ ಮಾಡಿ ಬಿಡಬೇಕು. ಅದು ಬಿಟ್ಟು ಇಲ್ಲಿಂದ ಅಂತ ಹೇಳಿದರೆ ತುಂಬ ಕಷ್ಟ ಆಗ್ತದೆ. ನೋಡುವ, ಇಲ್ಲಿಂದ ಒಂದು ರಪ್ಪ ಎಳ್ಳೆಣ್ಣೆ ತಗೊಂಡು ಇಲ್ಲಿಂದ ಹೊರಡೋದು. ನೋಡಿ ಎಲ್ಲಿ ಜಾಗ ಉಂಟು ನಿಲ್ಲಿಸಲಿಕ್ಕೆ. ನಮಗೆ ಅಲ್ಲಿಂದ ಐಟಮ್ ತರಬೇಕು. ಎಲ್ಲಿ ಉಂಟು ಜಾಗ? ದಾರಿಯಲ್ಲೇ ನಿಲ್ಲಿಸಬೇಕಷ್ಟೇ. ನೋಡಿ ಎಲ್ಲ ರೋಡ್ ಸೈಡಲ್ಲೆಲ್ಲ ಈ ಬೈಕೆಲ್ಲ ನಿಲ್ಲಿಸಿರ್ತಾರೆ. ಈ ಉಜಿರೆಗೆ ಬಂದರೆ ಇದೆ ಐಟಮ್ ತೆಗಿಲಿಕ್ಕೆ ಎಲ್ಲ ಅವರೆಲ್ಲ ಅಂದ್ಕೊಳ್ಳೋದು ಸುಲಭ ಅಂತ. ನೋಡಿ ನಮ್ಮ ಅವಸ್ಥೆ ನೋಡಿ, ಅದರ ಒಳಗಡೆ ಅಲ್ಲಿಂದ ಹೋಗಿ ಐಟಮ್ ತರಬೇಕು. ಇದೇ ಕಷ್ಟ ಆಗೋದು. ಗಾಡಿಯಲ್ಲಿ ಉಂಟು ನೋಡಿ, ನಡೂ ದಾರಿಯಲ್ಲಿ ಉಂಟು. ಪೊಲೀಸ್ನವರು ಫೈನ್ ಫೋಟೋ ತೆಕ್ಕೊಂಡು ಹೋದ್ರಂತವಾ? ರಿಕ್ಷದವ್ರು ಹೇಳಿದ್ದಾ? ಹಾಂ, ಫೈನ್ ಬಿದ್ದರೆ ನಾವೆಂತ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಿಲ್ಲಿಸಬೇಕಷ್ಟೇ. ಇಲ್ಲಾಂದರೆ ಒಂದು ಉಜಿರೆಯಿಂದ ಐಟಮ್ ತೆಗೆದು ಬಿಡಬೇಕು. ನಮ್ಮ ಮೇಲೆ ಹಾಕ್ಲಿಕ್ಕೆ ಬಾರ್ದಲ್ಲ ವಸಂತ? ಹಾಂ, ಇವ ಬಂದ ಅಂತೇಳಿ ನಾವು ಇವನ ಹಿಂದೆ ಬಂದದ್ದು. ನೋಡುವಾಗ ಇಲ್ಲಿ ಗಾಡಿ ಬಿಡುವುದಿಲ್ಲ ಉಜಿರೆಯಲ್ಲಿ. ಇದು ನಾವು ನಿಜವಾಗಿ ಆ ಕಡೆಯಿಂದ ಹೋಗ್ತಾ ಇದ್ದದ್ದು. ಇವ ಒಬ್ಬ ಮಾಡಿದ ತಪ್ಪಿಗೆ ಎಲ್ಲ ಇದು ಇವರ ಹಿಂದ್ಗಡೆ ಬಂದದ್ದು. ನೋಡಿ ಹಿಂದ್ಗಡೆ ಸಹ ಎಷ್ಟು ಬ್ಲಾಕ್ ಆಗಿದೆ ಅಂತ. ಮತ್ತೆ ಹೌದು ಮಾರ್ರೆ, ಅವು ಒಬ್ಬನಿಂದ ಹೇಳಿ ಇಲ್ಲಿ ನೋಡಿ, ಇಲ್ಲಿ ಆಗುದಿಲ್ಲ. ನಾನು ಸಹ ಎಂತ ನೋಡುದು ಇದು. ಇಲ್ಲಿ ನಾನು ಅನ್ಕೊಂಡೆ ಹೊಸ ರೋಡ್ ಮಾಡಿದ್ದಾರೆ ಅಂತ, ಈ ಕಡೆಯಿಂದ ಕೊಟ್ಟಿದ್ದಾರೆ ಅಂತ ಅನ್ಕೊಂಡೆ. ನೋಡುವಾಗ ಎಂತ ಇಲ್ಲಿ ಆಗಲೇ ಇಲ್ಲ. ಆ ಕಡೆಯಿಂದ ಕನ್ಸ್ಟ್ರಕ್ಷನ್ ನಡೀತಾ ಉಂಟು. ಒಬ್ಬೊಬ್ಬರು ಮಾಡುವ ತಪ್ಪಿಗೆ ಎಲ್ಲರೂ ಬಲಿಯಾಗೋದು ಮಾರ್ರೆ. ನೋಡಿ ಇಲ್ಲಿಂದ ಮತ್ತೆ ರಿವರ್ಸ್ ತಗೊಂಡು ಹೋಗ್ಬೇಕು. ಹೋಗುವ, ನಮ್ಮ ಹಣೆ ಬರವೇ ಹೇಳಿ ಸುಖ ಇಲ್ಲ. ಎಲ್ಲರೂ ಬರ್ತಾ ಇದ್ದಾರೆ ನೋಡಿ. ಈ ಕಡೆಯಿಂದ ಹೋಗುದಿಲ್ಲ ಅಂತ ಯಾರಿಗೆ ಸಹ ಗೊತ್ತಿಲ್ಲ. ಗಾಡಿ ಯಾರ ಹತ್ರ ಹೇಳೋದು? ಕೈ ತೋರಿಸಿದ್ರೆ ಸಹ ನಿಲ್ಲಿಸ್ತಾ ಇಲ್ಲ. ಎಲ್ಲ ಬರ್ತಾ ಇದ್ದಾರೆ, ಎಂತ ಮಾಡೋದು? ಸುಮ್ಮನೆ ಒಂದು ಕೆಲಸ ಆಯ್ತು ಈಗ. ನಮಗೆ ಹೋಗಬೇಕಾದದ್ದು ಈ ದಾರಿಯಲ್ಲಿ, ನಾವು ಆಗ ಹೋದದ್ದು ಆ ದಾರಿಯಲ್ಲಿ. ನೋಡಿ ಸುಮ್ಮನೆ ಸುತ್ತಾಡಿಕೊಂಡು ಬಂದದ್ದು. ಮತ್ತು ಅವರದ್ದು ಕೂಡ ತಪ್ಪೇ, ಕನ್ಸ್ಟ್ರಕ್ಷನ್ ಮಾಡುವವ್ರದ್ದು ಕೂಡ ತಪ್ಪೇ. ಯಾಕಂತ ಹೇಳಿದರೆ ಅಲ್ಲಿ ಹಿಂದುಗಡೆ ಅಲ್ಲಿ ಬಿಟ್ಟಿದ್ದಾರೆ. ಅಲ್ಲಿ ಎಂಥಾದ್ರೂ ಒಂದು ಕಟ್ಟೆ ಕಟ್ಟಬೇಕು, ಇಲ್ಲಾಂದರೆ ಎಂಥದೊಂದು ಬ್ಯಾರಿಕೇಡ್ ಆಗಿ ನಿಲ್ಲಿಸಬೇಕು. ಇದು ಅಲ್ಲಿ ಓಪನ್ ಕೊಟ್ಟಾಗ ಎಲ್ಲ ಜನ ಅಂದ್ಕೊಳ್ಳೋದೆಂತ, ಎಲ್ಲ ಅಲ್ಲಿ ದಾರಿ ಬಿಟ್ಟಿದ್ದಾರೆ ಅಂತೇಳಿ. ನೋಡಿ ಎಷ್ಟು ಜನ ತಿರುಗಿಸ್ತಾ ಇದ್ದಾರೆ ಹಿಂದುಗಡೆ. ಇವರಿಗೆ ಸಹ ಒಂದು ಬುದ್ಧಿಮಾಂದ್ಯರಾಗಿ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಮಾಡುವವರು. ಅಲ್ಲಿ ಓಪನ್ ಮಾಡಿ ಹಾಕಿದ್ರಿಂದ ಇಲ್ಲಿ ಬಂದು ತಿರುಗಿಸ್ತಾ ಹೋಗ್ತಾ ಇರೋದು. ಎಷ್ಟು ಲಾಂಗ್ ಗೊತ್ತುಂಟ ಇದು. ಅಲ್ಲಿ ಹೊರಡುವಲ್ಲಿ ಎಂತಾದ್ರೂ ಒಂದು ಬ್ಯಾರಿಕೇಡ್ ಇಡೋದು. ಅಲ್ಲಿ ಜಾಯಿಂಟ್ ಕೊಟ್ಟಿದ್ದಾರೆ, ರೋಡ್ ಬಿಡುವುದಿಲ್ಲ ಅಂತೇಳಿ ಒಂದು ಎಂಥದ್ದು ಟೇಕ್ ಡೈವರ್ಷನ್ ಅಂತ ಒಂದು ಬರ್ತದಲ್ಲ ಬ್ಯಾರಿಕೇಡಲ್ಲಿ, ಅದನ್ನು ಹಾಕೋದು. ಅದನ್ನು ಸಹ ಮಾಡೋದಿಲ್ಲ. ಎಂತ ಚಪ್ಪೆ ಎಂತ ಮಾತಾಡಿ ಮಾರೆ, ಅವ್ರ ಹತ್ರ ಮಾತಾಡಿ. ನೀವು ಎಂತ ಮಾತಾಡಿ ಆಗದಿಂದ ವ್ಲಾಗ್ ಮಾಡು ಅಂತ ಹೇಳಿ ಎಂತ ಮಾತಾಡ್ಲಿಕ್ಕಿತ್ತು? ಮಾತಾಡಿ. ಈಗ ಎಂತ ಇತ್ತು ಹೇಳಿ ಮಾರೆ. ನಮ್ಗೆ ಒಬ್ಬೊಬ್ರಿಗೆ ಅಲ್ಲಲ್ಲ ಹಾಕಿದ್ದಾರೆ, ಎಲ್ರಿಗೂ ಫೋಟೋ ತೆಗೆದುಕೊಂಡು ಹೋದ್ರು ಅಂತಲ್ಲಿ ಗಾಡಿ ಅಲ್ಲ ಗಾಡಿದು ಸರ್. ಹೌದು, ಅದೇ ಉಪದ್ರ ಆಗೋದು. ಈಗ ವಸಂತನ ಮಂಡ್ಯಲ್ಲಿ ಅದೇ ಫೈನ್ ಹಾಕಿದ್ರಲ್ಲ ಗಾಡಿಗೆ ಅಂತ. ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಇಂಥದ್ದೆಲ್ಲ ನಡೀತಾ ಇರ್ತದೆ. ಅದಕ್ಕೆ ಜಾಸ್ತಿ ಹಾಳು ಮಾಡ್ಲಿಕ್ಕೆ ಬಾರ್ದು. ನಮಗೆ ಲೈನ್ ನಮ್ಮದು ಮುಗಿಬೇಕಲ್ಲ, ಅದಕ್ಕೋಸ್ಕರ. ಹಾಂ, ತುಂಬ ಲಾಂಗ್ ಉಂಟು ಲೈನ್. ಗಂಟೆ ಈಗ ಎಷ್ಟಾಯಿತು? 1 ಗಂಟೆ ಕಳೀತು. ಹಾಂ, ಇನ್ನೂ ಸಹ ನಮ್ಮದು ಲೈನು ಸ್ಟಾರ್ಟ್ ಆಗಲಿಲ್ಲ. ಇನ್ನೂ ಸಹ ಉಜಿರೆಯಲ್ಲಿ ಇದ್ದೇವೆ, ಉಜಿರೆ ಬೈಪಾಸಲ್ಲಿ. ಇಲ್ಲೊಂದು ಅಂಗಡಿಗೆ ಹಾಕ್ಲಿಕ್ಕೆ ಇತ್ತು ಮಾರ್ರೆ. ಮತ್ತೆ ನೋಡಿ ಇವತ್ತು ನಮ್ಮ ಶನಿ ನೋಡಿ ಯಾವ ಥರ ಉಂಟಂತ. ಮತ್ತೆ ಅಲ್ಲಿಂದ ಡೈವರ್ಷನ್ ತಗೊಂಡು ಬರಬೇಕು ಕಾರ್ನ. ಕಂಪನಿಯಲ್ಲಿ 12ವರೆಗೆ ಲೈನ್ ಬಿಟ್ಟಿದ್ದಾರೆ. ಅವ್ರು ಅಂದ್ಕೊಳ್ಳೋದು ನಾವು 12ವರೆಗೆ ಬಿಟ್ಟಿದ್ದೇವೆ, ಅವರು ಬೇಗ ಬರ್ಬೋದು, ನಾವು ಅವರನ್ನು ಬೇಗ ಬಿಟ್ಟಿದ್ದೇವೆ, ಹಾಗೆ ಹೀಗೆ ಅಂದ್ಕೊಳ್ತಾರೆ. ಆದರೆ ಈಗ ಇಲ್ಲಿ ಇರೋದು ಎಲ್ಲಿ ಅಂತ ಹೇಳಿದರೆ ನಾನು ಉಜಿರೆಯಲ್ಲೇ ಇದ್ದೇನೆ. ನೋಡಿ ಗಂಟೆ ಎಷ್ಟಾಯ್ತು ಅಂತ ಹೇಳಿದರೆ 1.5 ಗಂಟೆ ಆಗ್ತಾ ಬಂತು. ಹಾಂ, ಅವ್ರು ಅನ್ಕೊಳ್ಳೋದು ಎಂತ ವಸಂತ ಗೊತ್ತುಂಟಾ? ನಾವು 12ವರೆಗೆ ಬಿಟ್ಟಿದ್ದೇವೆ ಅಂತ. ಇಲ್ಲಿ ಸುತ್ತಾಡಿ ಈಗ ಗಂಟೆ ಎಷ್ಟಾಯ್ತು? 1:30 ಆಯಿತು. ಮತ್ತೆ ಸರಿ, ಮಾತಾಡಿದರೆ ಎಂತೆಲ್ಲ ಮಾತಾಡಿ ಹೋಗ್ತದೆ. ಮತ್ತು ಎಲ್ಲರಿಗೂ ಕೋಪ ಬರಲಿಕ್ಕೆ ಆಯಿತು. ಸರಿ, ಇಲ್ಲಿಂದ ಹೊರಡುವ. ಉಜಿರೆಯಿಂದ ಬಿಟ್ಟವರೀಗ ಸೋಮಂತಡ್ಕ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಚಾರ್ಮಾಡಿ ಕಡೆಗೆ. ನಮ್ಮ ಮೊದಲ ಕೆಲಸ ಎಂತಂತ ಹೇಳಿದರೆ, ಈ ಲೈನಿಗೆ ಬರುವಾಗ ಒಂದು ಗಂಜಿ ಊಟಕ್ಕೆ ಆರ್ಡ್ರ್ ಮಾಡಿ ಇಡೋದು. ಅದು ಆರ್ಡ್ರ್ ಕೊಟ್ಟಾಯಿತು.
2 ಗಂಜಿ ಮತ್ತೆಂತ ಎಂತ ಕೊಡ್ತಾರೆ ನೋಡು. ಎಂತ ಕೊಡ್ತಾರೆ ಅಂತ ನೋಡುವ. ಗಂಜಿ ಎಲ್ಲ ಹೇಳಿ ಆಯಿತು. ಈಗ ಈ ರೋಡಲ್ಲಿ ಹೋಗಬೇಕು, ಸಿಂಗಲ್ ರೋಡಲ್ಲಿ. ಒಂದು 2.5 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ದೇನೆ. 2.5 ಗಂಟೆ ಆಗ್ತದಾ 3 ಗಂಟೆ ಆಗ್ತದಾ ಅಂತ ಗೊತ್ತಿಲ್ಲ. ಎಷ್ಟೊತ್ತಾದರೂ ಅವ್ರು ಇಟ್ಟಿರ್ತಾರಲ್ಲ ವಸಂತನ. ಒಂದು ಫೋನ್ ಮಾಡಿ ಹೇಳಿದ್ರೆ ಆಯ್ತು, ಅಲ್ಲಿ ಇಟ್ಟಿರ್ತಾರೆ. ನಿಮ್ಗೆ ಯಾಕೆ ಅಲ್ಲಿ ಖುಷಿ ಆಗೋದು ಊಟ ಮಾಡಲಿಕ್ಕೆ? ಅಲ್ಲ, ಇರ್ತಾರಲ್ಲ, ಇಲ್ಲಾದ್ರೆ ಎಲ್ಲಿ ಉಂಟು ಈ ರೋಡಲ್ಲಿ ಊಟ? ಅಲ್ಲಂದ್ರೆ ನಾವು ಆಸರಿಂದ ಊಟ ಮಾಡಿದ ಮಾತ್ರ ಚರ್ಚಿರಂತೆ ಬೇ ಹೋಟ್ಲ. ಒಂದು ಹಪ್ಪಳಕ್ಕೆ 10 ರೂಪಾಯಿ ತಗೊಂಡಿದ್ದಾರಲ್ಲ, ನಿಮ್ಗೆ ಅಲ್ಲ ತಗೊಂಡದ್ದು? ಹಪ್ಪಳಕ್ಕೆ 10 ರೂಪಾಯಿ. ಒಂದು ಹಪ್ಪಳಕ್ಕೆ 10 ರೂಪಾಯಿ. ನಮ್ಮ ಮುಂದೆ ಗಾಡಿ ಹೋಗ್ತಾ ಉಂಟು ನೋಡಿ, ಅದರ ಹಿಂದ್ಗಡೆ ಎಂತ ಉಂಟು ಅಂತ ಹೇಳಿದರೆ ಕೇವಲ ಎಂತ ಹೇಳಿದ್ರು ಅದಕ್ಕೆ ಎಂತ ಕೊಟ್ಟಿಲ್ಲ ನೋಡ್ಬೇಕಾದ್ರು. ಅದರಲ್ಲಿ ಎಂಥದ್ದು ಇಲ್ಲ ಮಾರ, ಅದರಲ್ಲಿ ಕಸ ಉಂಟು. ಕಸ ಅಂತ ಹೇಳಿದ ಎಂತ ಎಲೆ 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 ಅಲ್ಲ, ಎಲೆ ಉಂಟು. ಅದು ಎಂಥದ್ದು ಎಲೆ ಅಂತ ಗೊತ್ತಿಲ್ಲ. 3 ಗಾಡಿ ಉಂಟು, ಸೇಮ್ ಟು ಸೇಮ್ ನೋಡಿ. ಇದರಲ್ಲಿ ಎಂತ ಲೋಡ್ ಇರ್ಬೋದು ಅಲ್ಲ? ಲೋಡ್ ಖಾಲಿ ಮಾಡಿಬಿಟ್ಟು ಬಂದ್ರ ಎಂತ ಅಂತ ಗೊತ್ತಾಗುದಿಲ್ಲ. ಓಟೆಗೆ ಅದರಲ್ಲಿ ಲೋಡ್ ಇರ್ಲಿಕ್ಕಿಲ್ಲ ವಸಂತಣ್ಣ. ಅವ್ರು ಎಂತ ಇಳಿಸ್ಕೊಂಡು ಅಲ್ಲ, ಬಾಳೆಹಣ್ಣು ಲೋಡ್ ಮಾಡಿಕೊಂಡು ಬಂದ್ರ ಅಲ್ಲ? ನಿಮಗೆ ಯಾರಿಗಾದ್ರೂ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅದು ಎಂತ ಅಂತ ನೋಡಿ ಕಳಿ. ಅದರಲ್ಲಿ ಫುಲ್ ಇದೇ ಇರೋದು ನಿಮ್ಮ ಬಾಳೆಹಣ್ಣಿನ ಎಲೆಗಳು, ಕೊಂಬೆಗಳು, ಎಂಥದ್ದು ಬೇಕಾದರೆ ಅನ್ಕೊಳ್ಳಿ ಅಲ್ಲ ವಸಂತ? ಅದು ಇಲ್ಲಿದ ಗಾಡಿ ಅಲ್ಲ, K18 ಆ ಕಡೆದು ಗಾಡಿ. K18 K11 ಬೆಂಗಳೂರು ಗಾಡಿ ಅದು. ಹತ್ರ ಕಕ್ಕಿಂಜೆ ರೀಚ್ ಆಗ್ತಾ ಬಂದ್ವಿ. ಈ ಲೈನಲ್ಲಿ, ಈ ದಾರಿಯಲ್ಲಿ ಇವತ್ತು ಎಷ್ಟು ಗಾಡಿ ಸಿಕ್ಕಿತ್ತು ಅಂತ ಹೇಳಿದರೆ, ಇನ್ನು ಸಿಯಾಳದ್ದು ಗಾಡಿ ಎಲ್ಲ ಹೈಯೆಸ್ಟ್ ಹೋಗ್ತಾ ಉಂಟು. ಯಾಕಂತ ಹೇಳಿದರೆ ಈಗ ಸಿಯಾಳದ್ದು ಸೀಸನ್. ಸಿಯಾಳ ಅಂತ ಹೇಳಿದರೆ ಬೊಂಡದ್ದು ಸೀಸನ್ ಆಗಿರೋದ್ರಿಂದ ಈ ಹೀಟಿಗೆ ಜಾಸ್ತಿ ಬೊಂಡ ಕುಡಿತಾರೆ ಅಲ್ಲ ವಸಂತ? ನಾನು ಮತ್ತೊಂದು ವಿಷಯ ಕೇಳ್ಪಟ್ಟೆ. ಈಗ ಎಲ್ಲರೂ ಎಂತ ಗೊತ್ತುಂಟ, ಬೊಂಡ ಎಲ್ಲ ತಂಪಾಗಲಿ ಅಂತ ಕುಡಿಯೋದಲ್ಲ, ಉರಿ ಮೂತ್ರ ಎಲ್ಲ ಇದ್ರೆ ಕಮ್ಮಿ ಆಗ್ತದೆ ಅಂತ ಹೇಳ್ತಾರಲ್ಲ. ಕೆಲವರಿಗೆ ಅದನ್ನು ಕುಡಿದ್ರೆ ಉರಿ ಮೂತ್ರ ಜಾಸ್ತಿ ಆಗ್ತದೆ. ಅದು ಯಾಕೆ? ಉರಿ ಉಂಟು ಅದು ಹೀಟ್ ಆಗಾದ್ರೆ ಬೊಂಡ ಹೀಟಾ? ಅಲ್ಲ, ಹೀಟ್ ಅಲ್ಲ, ಮತ್ತೆ ತಂಪು ಅಂತ ಹೇಳ್ತಾರೆ. ಮತ್ತೆ ಗೊತ್ತಿಲ್ಲ ಅದೆಂತ. ಇದು ಕೆಲವರಿಗೆ ಈಗ ಉರಿ ಮೂತ್ರವೇ ಅಂತ ಅನ್ಕೊಳ್ಳಿ. ಯಾರಿಗೆ ಅದು ಉರಿ ಮೂತ್ರ ಇದ್ರೆ ಕೆಲವರು ಬೊಂಡ ಕುಡಿದ್ರೆ ಅವರಿಗೆ ಕಮ್ಮಿ ಆಗ್ತದೆ, ಕೆಲವರಿಗೆ ಅದು ರಪ್ಪ ಜಾಸ್ತಿ ಆಗ್ತದೆ. ಯಾಕಂತ ಗೊತ್ತಾಗ್ತಿಲ್ಲ. ವಸಂತ ನನಗೆ ಸಹ ಗೊತ್ತಿಲ್ಲ ಅಂತ. ನನಗೆ ಕೂಡ ಗೊತ್ತಿಲ್ಲ. ಹಾಗಾದರೆ ಬೊಂಡ ಹೀಟಾ ಅಥವಾ ತಂಪ? ಕ್ವಶ್ಚನ್ ಮಾರ್ಕ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.